ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀರಿ. ನಾನಿವತ್ತು ನಿಮಗೆ ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ವೀಕೆಂಡ್ ಬಂತು ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಎಲ್ಲಪ್ಪ ಫ್ಯಾಮಿಲಿನ ಕರ್ಕೊಂಡು ಹೊರಗಡೆ ಹೋಗೋದು, ಊಟ ಎಲ್ಲಿ ಚೆನ್ನಾಗಿದೆ, ಯಾವ ಹೋಟೆಲ್ ಚೆನ್ನಾಗಿದೆ, ಯಾವ ರೆಸ್ಟೋರೆಂಟ್ ಚೆನ್ನಾಗಿದೆ, ಪ್ರತಿಯೊಬ್ಬರು ಯೋಚನೆ ಮಾಡ್ತೀವಿ. ಈ ಥರ ಒಳ್ಳೆ ಹೈಜೆನಿಕ್ ಆಗಿ ಮತ್ತು ಟೇಸ್ಟು ನೆಕ್ಸ್ಟ್ ಲೆವೆಲಾಗಿರೋ ಅಂಥ ರೆಸ್ಟೋರೆಂಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಫ್ಯಾಮಿಲಿ ಜೊತೆ, ಮಕ್ಕಳು ಜೊತೆ ನಾವೆಲ್ಲ ಎಲ್ಲೇ ಹೋಟೆಲ್ಗೆ ಹೋಗಬೇಕು ಅಂದರೂ ಫಸ್ಟ್ ಏನು ನೋಡ್ತೀವಿ, ಹೋಟೆಲ್ ಕ್ಲೀನಾಗಿದೆಯಾ ಅಂತ ನೋಡ್ತೀವಿ. ತುಂಬ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿರೋ ಅಂಥ ಒಂದೊಂದು ಆ್ಯಂಬಿಯನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಕೆಲಸ ಮಾಡೋ ಅಂಥ ಸ್ಟಾಫ್ಸ್ ಆಗಿರ್ಬೋದು ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ನಿಜ ತುಂಬ ಚೆನ್ನಾಗಿದೆ. ಅಲ್ಲಿನ ಲೊಕೇಶನ್ನೇ ಚೆನ್ನಾಗಿದೆ. ಅಂದರೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನೀವು ಒಮ್ಮೆ ಹೋಗಿ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಆ್ಯಂಬಿಯನ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಕುತ್ಕೊಂಡು ತಿಂತಾ ಇದ್ರೆ, ಸುತ್ತು ನೋಡ್ತಾ ಇದ್ರೆ ಮೈಂಡು ತುಂಬ ಫ್ರೆಶ್ನೆಸ್ ಅನಿಸ್ತಾ ಇತ್ತು. ಟೇಸ್ಟ್ ವಿಚಾರದಲ್ಲಂತೂ ನಾನು ಹೇಳ್ದಂಗೆ ನಿಜ ನೆಕ್ಸ್ಟ್ ಲೆವೆಲ್ಗಿದೆ ಟೇಸ್ಟು. ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳೋಕೆ ಹೋದ್ರೆ ಲೀಸ್ಟ್ ಹೇಳೋದಕ್ಕೆ ಆಗಲ್ಲ, ಅಷ್ಟು ಥರ ಸಿಗುತ್ತೆ. ಸೀ ಫುಡ್ಸ್ ಅಂತೂ ತುಂಬ ಚೆನ್ನಾಗಿದೆ. ಫಿಶ್ಶು ತಿಂತಾ ಇದ್ರೆ ಇನ್ನೂ ಒಂದು ತಗೊಂಡು ತಿನ್ನೋಣ ಅನಿಸುತ್ತೆ. ಆಮೇಲೆ ಸ್ಪೆಷಲಾಗಿ ನೀರು ದೋಸೆ ಸಿಗುತ್ತೆ. ನೀರು ದೋಸೆ ಜೊತೆಗೆ ನಾನಂತೂ ಮಟನ್ ಮಸಾಲ ಟೇಸ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ನಾವು ತೊಗೊಂಡಿದ್ದು ಬಿರಿಯಾನಿ ಮಾತ್ರ ಹೇಳಲೇಬೇಡಿ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಪ್ರತಿಯೊಂದು ಏನಿಲ್ಲ ಅಂದರೂ ಒಂದು 20-25 ಐಟಮ್ಸ್ ಸಿಗುತ್ತೆ ಇಲ್ಲಿ. ಎಲ್ಲಯಾವುದೂ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ, ಅಷ್ಟು ಟೇಸ್ಟ್ ಆಗಿದೆ. ಬಿರಿಯಾನಿ ನಾವು ಪರ್ಟಿಕ್ಯುಲರಾಗಿ ಏನೇ ತಿಂದರೂ ಫೈನಲ್ ಆಗಿ ಹೋಗೋದು ಬಿರಿಯಾನಿ ಟೇಸ್ಟ್ ನಮಗೆ ಇಷ್ಟ ಆಗಬೇಕು. ನಿಜ ಬಿರಿಯಾನಿ ಮಾತ್ರ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡೂ ಟೇಸ್ಟ್ ಮಾಡಿದ್ವಿ ನಾವು. ಎರಡೂ ಸೇಮ್ ಟೇಸ್ಟ್ ಇತ್ತು. ಮಟನ್ ಅಂತೂ ತುಂಬ ಸಾಫ್ಟಾಗಿ ಬೆಂದಿತ್ತು. ಟೇಸ್ಟು ಮತ್ತು ಕ್ವಾಂಟಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಸೊ ಚೆನ್ನಾಗಿತ್ತು. ಬಜೆಟ್ ಫ್ರೆಂಡ್ಲಿ ಆಗೇ ಇದೆ, ತುಂಬ ಹೆವಿ ಆ ಥರ ಎಲ್ಲ ಏನಿಲ್ಲ. ಆಮೇಲೆ ನ್ಯೂ ಇಯರ್ಗೆ ಆಫರ್ ಬೇರೆ ಬಿಟ್ಟಿದ್ದಾರೆ. ಸೊ ಮಿಸ್ ಮಾಡ್ದಿರ ಹೋಗಿ. ನೀವು ಫ್ಯಾಮಿಲಿ ಜೊತೆ, ಮಕ್ಕಳು ಜೊತೆ ಹೋದ್ರಂತೂ ನಿಜ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀರಿ. ಊಟ ಎಲ್ಲ ಮುಗೀತು, ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು. ಹಂಗೆ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಹೋಗ್ತಿದ್ದಂಗೆ ಫ್ಯಾಮಿಲಿ ಜೊತೆ ಪ್ರೈವೇಟಾಗಿ ಕುತ್ಕೊಂಡು ಊಟ ಮಾಡೋದಕ್ಕೆ ಒಂದು ಕಾರ್ನರ್ ಸೋಫಾ ಥರ ಅರೇಂಜ್ ಮಾಡಿದ್ದಾರೆ. ಒಂದು ರೂಮ್ ಸಪ್ರೇಟ್ ಆಗಿದೆ, ಅದು ಸಖತ್ತಾಗಿದೆ. ನಮಗೆ ಪ್ರೈವೇಟಾಗಿ ಫ್ಯಾಮಿಲಿ ಅಷ್ಟೇ ಕುತ್ಕೊಂಡು ಊಟ ಮಾಡಬೇಕು ಅಂದರೆ ಅಲ್ಲಿ ಮಾಡ್ಬೋದು. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಪ್ರೈವೇಟ್ ಥಿಯೇಟರ್ ಇದೆ. ಪ್ರೈವೇಟ್ ಥಿಯೇಟರ್ ಅಂದರೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಬರ್ಡೇ ಪಾರ್ಟಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಪ್ರತಿಯೊಂದು ಇವೆಂಟ್ಸ್ನ ಸೆಲೆಬ್ರೇಷನ್ ಮಾಡ್ಕೊಬೋದು. ಗೊತ್ತಲ್ಲ, ಬಜೆಟ್ ಫ್ರೆಂಡ್ಲಿಯಾಗಿ ನಾವೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಹುಡುಕ್ತಾ ಇರ್ತೀವಿ. ತಿಂಗಳಲ್ಲಿ, ವರ್ಷದಲ್ಲಿ ಏನಿಲ್ಲ ಅಂದರೂ 2-3 ಜನ ಫ್ರೆಂಡ್ಸ್ದಂತೂ ಬರ್ಡೇ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ನಮಗೆ. ಬಜೆಟ್ ಫ್ರೆಂಡ್ಲಿಯಾಗಿ ಸಕ್ಕತ್ತಾಗೂ ಇರಬೇಕು. ನಿಜ ಹೇಳ್ತೀನಿ, ಬರೀ 1100 ರೂಪೀಸ್ಗೆ ಪ್ರೈವೇಟ್ ಥಿಯೇಟರ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅದಾದಮೇಲೆ ಪ್ರೈವೇಟ್ ಥಿಯೇಟರ್ ಅಂದರೆ ಒಂದು 5 to 6 ಮೆಂಬರ್ಸ್ ಅಷ್ಟೇ ನಾವಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಒಂದು ಪಾರ್ಟಿ ಹಾಲ್ ಇದೆ, ತುಂಬ ಚೆನ್ನಾಗಿದೆ. ಆ ಪಾರ್ಟಿ ಹಾಲು ಬರ್ಡೇ ಸೆಲೆಬ್ರೇಷನ್ಗೆ ಮತ್ತು ಬ್ರೈಡ್ ಟು ಬಿ, ಮಾಮ್ ಟು ಬಿ, ಪ್ರತಿಯೊಂದು ಕಿಟಿ ಪಾರ್ಟಿ, ಈ ಥರ ಎಲ್ಲ ಇವೆಂಟ್ಸ್ನೂ ಅಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು. ಅದು ನನಗೆ ಸಖತ್ ಇಷ್ಟ ಆಯಿತು. ನೈಟು, ಕ್ಯಾಂಡಲ್ ಲೈಟು, ಡಿನ್ನರು, ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ. ಅದು ಕಿಟಿ ಪಾರ್ಟಿ ಎಲ್ಲ ಮಾಡೋಕ್ಕೆ ನಾವು ಲೇಡೀಸ್ ಹುಡುಕ್ತಾ ಇರ್ತೀವಿ. ಒಂದು 20-25 ಮೆಂಬರ್ಸ್ ಇರೋ ಅಂಥದ್ದು ಬೇಕು ಹಾಲ್ ಅಂತ. ಎಲ್ಲ ಕಡೆ ಹಾಲ್ ಫ್ರೀನೇ ಇರುತ್ತೆ. ಊಟ ತೊಗೊಂಡ್ರೆ ಸೊ ಹಾಲ್ ಫ್ರೀ ಆರಾಮಾಗಿ ಕೊಡ್ತಾರೆ. ಆದರೆ ಹೋದ್ಮೇಲೆ ನಾವು ಒಂದು ಸೆಲ್ಫಿ, ವಿಡಿಯೋ, ರೀಲ್ಸು ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಅದಕ್ಕೆ ಎಲ್ಲಿ ಚೆನ್ನಾಗಿದೆ ಅಂತ ಹುಡುಕ್ತಾ ಇರ್ತೀವಲ್ವ. ಸೊ ಅಲ್ಲಿರೋ ಆಂಬಿಯನ್ಸ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಂಧ್ಯಾ ವಿಡಿಯೋಗೋಸ್ಕರ ಊಟ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೊಬೇಡಿ. ನಿಜ ಹೋಗಿ ಟೇಸ್ಟ್ ಮಾಡಿ ನೀವೇ ರಿವ್ಯೂಸ್ ಕೊಡಿ ಹೇಗಿದೆ ಅಂತ. ಈ ಲೊಕೇಶನ್ ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ಎಲ್ಲೂ ಅಲ್ಲ, ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಸಂಗೀತ ಕಾಂಪ್ಲೆಕ್ಸ್ ಅಪೋಸಿಟ್ ರಿಲಯನ್ಸ್ ಡಿಜಿಟಲ್ ಇದೆ ಅಲ್ವಾ, ಅದರ ಹಿಂಭಾಗದಲ್ಲಿ ನಿಮಗೆ ದಿ ಬ್ರದರ್ಸ್ ಅಡ್ಡಾ ಲೊಕೇಶನ್ ಸಿಗುತ್ತೆ.